ಬರ್ರಿ ಇವತ್ತು ಹೋಟೆಲ್ ಸ್ಟೈಲ್ದು ಸಾಂಬಾರು ಪುಡಿ ಹೆಂಗೆ ಮಾಡೋದಂತ ನೋಡೋಣಂತ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡ್ರೆ ಜೀರಿಗೆ, ಕೊಬ್ಬರಿ, ಕರಿಬೇವು, ಖಾರ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಂತ್ಯ ತೊಗೊಂಡೀನಿ ರೀ. ಈಗ ಇದು ಎಲ್ಲನೂ ಹುರ್ಕೊಂಬರ್ಬೇಕು ರೀ. ಮೊದ್ಲಿಗೆ ನಾ ಏನು ಮಾಡೀನಿ ರೀ, 1 ಸ್ಪೂನಷ್ಟು ಏನು ಮಾಡೀನಿ, ಮೆಂತ್ಯ ತೊಗೊಂಡೀನಿ ರೀ. 1 ಟೀ ಸ್ಪೂನ್ ಇದು 1 ಸ್ಪೂನಷ್ಟು ಮೆಂತ್ಯ ತೊಗೊಂಡು ಇದು ಸ್ವಲ್ಪ ಕೆಂಪಾಗಬೇಕು ರೀ. ಅಲ್ಲಿ ತನಕ ಏನು ಮಾಡೋದು, ಚೆಂದಾಗ ನಾವೇನು ಮಾಡೋದು, ಹುರ್ಕೊಳ್ಳೋಣ ರೀ. ಈಗ ನೋಡ್ಬೋದು ರೀ ನೀವು, ಕೆಂಪಾಗತ್ತೆ ಕಾಣಕತ್ತಾವು, ಎಷ್ಟು ಚಂದ ಕೆಂಪಾಗ್ಯಾವು. ಈಗೇನು ಮಾಡೋದು ಅಂತಪ್ಪ, ಮೆಜರ್ಮೆಂಟ್ ಮಾತ್ರ ಪಕ್ಕ ಇರ್ಬೇಕು ರೀ. ಎಲ್ಲನೂ ಒಂದೇ ಅಳತಿಲೇ, ಒಂದೇ ಸ್ಪೂನ್, ಇದೇ ಸ್ಪೂನ್ ಅಳತಿಲೇ ತೊಗೊಂಡಿರಿ. ನಾ ಇಲ್ಲಿ ಏನು ಮಾಡಾಕತ್ತೀನಿ, ನೆಕ್ಸ್ಟ್ ಉದ್ದಿನಬೇಳೆ ಏನು ಮಾಡೀನಿ ರೀ, 4 ಚಮಚದಟ್ಟು ಉದ್ದಿನಬೇಳೆ ಹಾಕೊಳಕತ್ತೀನಿ ರೀ. 4 ಚಮಚದಟ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಕೆಂಪಾಗಬೇಕು ರೀ. ಅದು ಸ್ಮೆಲ್ಲ ಭಾಳ ಮಸ್ತ್ ಬರ್ತೈತಿ ಉದ್ದಿನಬೇಳೆ ಕಡಲೆಬೇಳೆ ಹುರಿಯಾಕತ್ರ. ಹೀಗೆ ಇದನ್ನು ಸ್ವಲ್ಪ ಕೆಂಪಾಗೋದು ಕೂಡ ನಾ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಕಡಲೆಬೇಳೆ ತೊಗೋತೀನಿ ರೀ. ನೆಕ್ಸ್ಟ್ ಏನು ಮಾಡೋದು, ಕಡಲೆಬೇಳೆ ಹಾಕೊಳ್ಳೋಣಂತ ರೀ. ಈಗ ಕಡಲೆಬೇಳೆನೂ ನಾ ಇಲ್ಲಿ 4 ಸ್ಪೂನಷ್ಟು ಕಡಲೆಬೇಳೆ ಹಾಕೊಳಕತ್ತೀನಿ ರೀ. ಟೀ ಸ್ಪೂನಷ್ಟು ನೋಡ್ಬೋದು, ಸೇಮ್ ಮೆಜರ್ಮೆಂಟ್ ತೊಗೋರಿ. ನಾ ಅದಕ್ಕೆ ಅಳತಿ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ. ಅಂದ್ರೆ ಚಲೋ ಆಗ್ತೈತಿ, ಸ್ಮೆಲ್ಲು ಚಲೋ ಆಗ್ತೈತಿ, ಸಾಂಬಾರು ಪರ್ಫೆಕ್ಟ್ ತಿಕ್ನೆಸ್ ಬರ್ತೈತೆ ರೀ. ಮತ್ತೀಗ ಜೀರಿಗೆ ನಾ ಇಲ್ಲಿ 4 ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ ರೀ. ನೋಡ್ಬೋದು 4 ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ. ಜೀರಿಗೆನೂ ಕಂಪಾಗುತ್ತಾನೆ ಏನು ಮಾಡೋಣ ರೀ, ಸ್ವಲ್ಪ ಚಟಪಟ ಅನ್ನೋತನ ಇನ್ನು ಚೆಂದಾಗ ಈಗ ಹುರ್ಕೊಳ್ಳೋಣ ರೀ. ಹುರ್ಕೊಂಡು ಧನಿಯಾ ಏನೈತಲ್ಲ 4 ಸ್ಪೂನ್ ಅದು ತೊಗೊಂಡ್ರೆ ಧನಿಯಾ 8 ಸ್ಪೂನ್ ತೊಗೋಬೇಕು ರೀ. ಈಗ ನಾನು ಎಣಸಿನ ತೋರ್ಸಕತ್ತೀನಿ, 8 ಸ್ಪೂನ್ ಇಲ್ಲಿ ಧನಿಯಾ ಹಾಕೋರಿ. ಧನಿಯಾ ಹಾಕ್ಕೊಂಡು ಇದನ್ನು ನೀಟಾಗಿ ಎಲ್ಲ ಕ್ಲೀನಾಗಿ ಹುರ್ಕೊಂಡು ನಾನು ಇಲ್ಲಿ 1 ಕೊರ್ದ ಒಟ್ಟದಷ್ಟು ಪೂರ್ತಿ ಕರಿಬೇವು ತೊಗೊಂಡಿನಿ. ಕರಿಬೇವು ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ, ಅದು ಸ್ಮೆಲ್ಲು ಚಂದ ಇರ್ತೈತಿ ಸಾಂಬಾರ್ದು. ಸೊ ಹಾಗಾಗಿ ಒಂದು ಫುಲ್ ಹಾಕ್ಕೊಂಡು ಹುರ್ಕೊಂಡು ಇಲ್ಲಿ ಮತ್ತು ಲಾಸ್ಟಿಗೆ ಇಲ್ಲಿ ಏನು ಮಾಡಕತ್ತೀನಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ಕೊಬ್ಬರಿ ತೊಗೊಂಡಿನಿ, ಒಣ ಕೊಬ್ಬರಿ ನಾ ಹೇಳ್ತೀನಿ ಆಪ್ಷನಲ್. ನೀವು ಪೌಡರ್ಗೆ ಹಾಕೊಂಡ್ರೆ ಭಾಳ ದಿವಸ ಇಡುತ್ತಂದ್ರೆ ನಿಮ್ಗೆ ಕೊಬ್ಬರಿ ಸ್ಮೆಲ್ ಬರ್ತೈತೆ ರೀ ಸಾಂಬಾರು ಪುಡಿ. ಹಂಗಿತ್ತಂದ್ರೆ ನಾ ಇಲ್ಲಿ ಬರೀ 1 ವಾರಕ್ಕೆ ಮಾಡ್ಕೊಳಕತ್ತೀನಿ. ಹಾಗಾಗಿ ನಾ ಇಲ್ಲಿ ಕೊಬ್ಬರಿ ಸೇರಿಸ್ಕೊಳಕತ್ತೀನಿ, ಒಣ ಕೊಬ್ಬರಿ ಹುರ್ಕೋರಿ ಚಂದಂಗ. ಮತ್ತು ನೀವು ಭಾಳ ದಿವ್ಸಕ್ಕೆ ಮಾಡ್ಕೊಳೋದಿತ್ತಂದ್ರೆ ಕೊಬ್ಬರಿ ಈಗ ಹಾಕ್ಕೋಬೇಡ್ರಿ, ಒಣ ಕೊಬ್ಬರಿ ಸಾಂಬಾರು ಮಾಡೋ ಮುಂದಾಗ ಪೌಡ್ರ್ ಜೋಡಿ ಒಂದು ಸ್ವಲ್ಪ ಕೊಬ್ಬರಿ ಮಿಕ್ಸರ್ಗೆ ಹಾಕ್ಕೊಂಡು ನೀವು ಹಾಕ್ಕೋಬೋದು. ಈಗ ನೋಡಿರಿ ಕೊಬ್ಬರಿ ಎಲ್ಲ ಕೆಂಪಾಗೈತಿ. ಹಿಂಗೆ ಚಂದಂಗೆ ಏನು ಮಾಡೋನು, ಎಲ್ಲ ನೀಟಾಗಿ ಇಲ್ಲಿ ಹುರ್ಕೊಳ್ಳೋನು. ನಾ ಇಲ್ಲಿ ಬರೀ ಭಾಳ ಕಡಿಮೆ ಕ್ವಾಂಟಿಟಿ ಮಾಡಾಕತ್ತೀನಿ. ಸೊ ಹಾಗಾಗಿ ನಾ ಇಲ್ಲಿ ಕಾಯಿ ಹಾಕೀನಿ ರೀ. ಮತ್ತೆ ಹೇಳಕತ್ತೀನಿ, ಕೊಬ್ಬರಿ ನೋಡ್ಕೊಂಡು ಹಾಕ್ಕೋರಿ. ಭಾಳ ದಿವ್ಸಕ್ಕೆ ಇಡೋದಿತ್ತಂದ್ರೆ ಕೊಬ್ಬರಿ ಹಾಕಬೇಡ್ರಿ. ಈಗ ಸಾಂಬಾರು ಮಾಡುವಾಗಷ್ಟ ಮಾಡ್ಕೊರಿ. ಈಗ ಇದೇನೈತಿಲ್ಲ ಕರಿಬೇವು ನೋಡಿ, ಹಿಂಗೆ ಕುರುಕುರು ಅನ್ಬೇಕು ರೀ. ಹಿಂಗೆ ಮುರಿದು ಕೂಡಲೇ ಕೈಲೇ ಈ ಕುರು ಅಂದ್ರೆ ಆಗ್ಯಾವಂತ ನೋಡ್ರಿ, ಎಷ್ಟು ನೀಟಾಗಿ ಹುರಿದಾವಂತ ಗೊತ್ತಾಕೈತಿ. ಹಿಂಗೆ ಚಂದಂಗೆ ಏನು ಮಾಡಬೇಕು, ಎಲ್ಲ ಕೂಡಿ ನೀಟಾಗಿ ನೋಡಿರಿ ತೋರಿಸ್ತೀನಿ ಮತ್ತೊಮ್ಮೆ. ನೋಡಿರಿ ಹಿಂಗೆ ಕರಿಬೇವು ಏನೈತಿಲ್ಲ ಹಿಂಗೆ ಆಗುತ್ತಾನ ನೀಟಾಗಿ ಎಲ್ಲ ಚೆಂದಾಗಿ ಹುರ್ಕೋಬೇಕು. ಮತ್ತು ಖಾರನೂ ಅಷ್ಟೆ, ನಾ ಖಾರ ಇಲ್ಲಿ ಏನು ತೋರ್ಸಾಕತ್ತಿಲ್ಲ, ಬ್ಯಾಡಗಿ ಖಾರ ತೊಗೊಂಡೇನಿ ರೀ. ಅದು ಅಷ್ಟೇ ನಾನು ಲಾಸ್ಟಿಗೆ ಸೇರಿಸ್ಕೊತೀನಿ, ಯಾಕಂದರೆ ಇಲ್ಲಿ 2 ಪೋರ್ಷನ್ ಮಾಡಾಕತ್ತೀನಿ. ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಏನನ್ನೋದು. ಈಗ ಮ್ಯಾಗ ಉಪ್ಪು ಹಾಕ್ಕೊಂಡೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನನಗೆ ಇಲ್ಲಿ ಅರ್ಧ ಮಸಾಲ ಏನೈತಲ್ಲ ಇದನ್ನೀಗ ಮಿಕ್ಸಿಗೆ ಹಾಕೊಂಬರ್ತೀನಿ ರೀ. ಅರ್ಧ ತೊಗೋತೀನಿ ರೀ, ಇದ್ರಾಗ ಫುಲ್ ಒಮ್ಮೆ ಹಾಕಂಗಿಲ್ಲ. ಅರ್ಧ ಏನೈತಿ ಅರ್ಧ ತೊಗೊಂಡು ನಾ ಇಲ್ಲಿ ನೋಡಿ. ಈಗ ಇದೇನು ಮಾಡೋದು, ಫಸ್ಟ್ ಖಾರ ಹಾಕ್ಕೊಂಡು ತೋರಿಸ್ತೀನಿ. ಈಗ 2-3 ಚಮಚದಷ್ಟು ಖಾರ ಹಾಕ್ಕೊಳಕತ್ತೀನಿ, ಭಾಳ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡಿನಿ. ಹಾಕ್ಕೊಂಡಿದ್ದು ಏನು ಮಾಡೋಣ, ಗಿರ್ ಅನ್ಸ್ಕೊಂಡು ಬರೋಣ್ರಿ. ನೋಡಿರಿ ಇಷ್ಟ ಆಗೈತಿ. ಇದಕ್ಕೆ ನಾ ಭಾಳ ಖಾರ ಯೂಸ್ ಮಾಡಿಲ್ಲ, ಮಸಾಲ ಭಾಳ ಐತ್ರಿ. ಇದನ್ನೊಂದು ಸಪ್ರೇಟಾಗಿ ಈಗ ಸದ್ಯಕ್ಕೆ ತೆಗೆದಿಟ್ಕೊಳ್ಳೋಣ ರೀ. ನೋಡ್ಬೋದು ಇದು ಕಲರೇ ಗೊತ್ತಾಗ್ತೈತೆ ನಿಮ್ಗೆ, ಕೆಂಪಿಲ್ಲ, ಬರೀ ಮಸಾಲ ಐತಿ. ನೆಕ್ಸ್ಟ್ ಏನೈತಲ್ಲ ಖಾರ ಭಾಳ ಹಾಕಿ ಇನ್ನು ಅರ್ಧ ಪೌಡರ್ ಏನೈತಲ್ಲ ಮಸಾಲ ಹುರಿದಿದ್ದಿತ್ತಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಗಿರ್ ಅನ್ಸ್ಕೊಂಡು ಬರೋಣಂತ್ರಿ. ನೋಡಿರಿ ಇದೆಷ್ಟು ಚಂದ ಸಾಂಬಾರು ಪುಡಿ ಗೊತ್ತಾಗ್ತೈತೆ ನಿಮ್ಗೆ. ನಾ ಈಗ ಯಾಕೆ 2 ಪೋರ್ಷನ್ ಮಾಡ್ಕೊಂಡಿನಿ ಅನ್ನೋದು ಹೇಳ್ತೀನಿ ರೀ. ಈಗ ನೋಡಿ ಹಿಂಗೆ ಮಾಡ್ಕೊರಿ. ಹಿಂಗೆ ಮಾಡ್ಕೊಂಡಿದ್ದ ತಕ್ಷಣ ಇದು ರೆಡಿ ಆಗೈತಿ. ಇದೇನೈತಲ್ಲ ಇದನ್ನು ನಾನು ಸಾಂಬಾರಿಗೆ ಯೂಸ್ ಮಾಡ್ತೀನಿ, ರೆಡ್ ಕಲರ್ದು. ಇದೇನು ಬರೀ ಮಸಾಲ ಭಾಳ ಐತಲ್ರ, ಅದನ್ನೇನು ಮಾಡ್ತೀನಿ ನಾನು ಕಾಳು ಪಲ್ಯಗಳಿಗೆ ಯೂಸ್ ಮಾಡ್ಕೋತೀನಿ ರೀ. ಸಬ್ಜಿಗಳಿಗೆ ಯೂಸ್ ಮಾಡ್ಕೊಂಡಾಗ ಏನಾಗ್ತೈತಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಭಾಳ ಬೇಕಾಗೋದಿಲ್ಲ ಖಾರ. ಹಾಗಾಗಿ ಅದು ಬರೀ ಮಸಾಲ ಮಾಡ್ಕೊಂಡ್ರಿ 2 ಪೋರ್ಷನ್. ಇದು ಮಸಾಲಾಗ್ರಿ, ಕಾಳುಗಳಿಗೆ ಅದಕ್ಕೆ ಇದಕ್ಕೆ. ಇದು ರೆಡ್ ಕಲರ್ದು ಏನು ಪೌಡರ್ ಐತಲ್ಲ ಇದು ಇಡ್ಲಿ ಸೇವೆ. ನೋಡಿರಿ ಬಿಸಿ ಇಡ್ಲಿನೂ ರೆಡಿ ಆಗ್ಯಾವು. ಇಲ್ಲಿ ಸಾಂಬಾರು ಮಾಡ್ಕೊಂಡು ನಾನು ಇನ್ನೊಮ್ಮೆ ನಿಮ್ಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲ ಅರ್ಜೆಂಟಾಗಿ ನನಗೆ ಟೈಮ್ ಸಾಕಾಗಿಲ್ಲ. ಈಗ ಅದೇ ಸಾಂಬಾರು ಪುಡಿಲೇ ಸಾಂಬಾರು ಮಾಡಿ ನೋಡಿರಿ ನೀವೀಗ. ನಿಮ್ಗಿನ್ನೂ ತಿಕ್ನೆಸ್ ಬೇಕಾತಂದ್ರೆ ಭಾಳಷ್ಟು ಸಾಂಬಾರು ಪುಡಿ ಹಾಕೋರಿ, ತಿಕ್ಕಾಗ್ತೈತೆ ರೀ ಸಾಂಬಾರು. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.